ಎಲೆಕ್ಟ್ರಿಕ್ ಲೈಟ್ ಇಲ್ಲದೆ ಇದ್ದಿದ್ದರಿಂದ ಆರತಿ ಮಾಡ್ತಿದ್ರು. ದೇವರು ಬೆಳಕು ಕಾಣಿಸ್ತಾ ಇತ್ತು, ಅದಕ್ಕೆ ದೇವ್ರನ್ನ ನೋಡೋದಕ್ಕೋಸ್ಕರ ಈ ಆರತಿನ ಮಾಡ್ತಾ ಇದ್ರು. ಕಣ್ಣಿನ ಎದುರಿಗೆ ಮಾತ್ರನೇ ಆರತಿ ತಗೊಂಡು ಹೋಗ್ಬೇಕು, ಕಣ್ಣಿನ ಎದುರಿಗೆ ಮಾತ್ರನೇ ಆರತಿ ತಗೊಂಡು ಹೋಗ್ಬೇಕು. ಹಾಗೆ ತೀರ್ಥನ ಕೆಲವು ದೇವಸ್ಥಾನಗಳಲ್ಲಿ 3 ಸಲ ಕೊಡೋದನ್ನ ನೋಡಿದೀವಿ. ಕಾಯಿಕ, ವಾಚಿಕ, ಮಾನಸಿಕ ಶುದ್ಧಿ, ಅದರಲ್ಲಿ ಬಂದು ದೇಹ ಶುದ್ಧಿ ಏರ್ಪಡ್ತದೆ. 3 ಬಾರಿ ತಗೋಬೇಕು ಅನ್ನೋದು ತೀರ್ಥದ ಮಹಿಮೆ. ಆ 14 ಲೋಕಗಳಲ್ಲಿ ಇರುವಷ್ಟು ಎಷ್ಟು ಪುಣ್ಯಗಳಿರ್ತದೋ ಅಷ್ಟು ಪುಣ್ಯ ಫಲವೂ ಕೂಡ ಈ ಸಾಲಗ್ರಾಮದಲ್ಲಿದೆ. ಆ ಸಾಲಗ್ರಾಮ ಅಷ್ಟು ಪವಿತ್ರವಾದದ್ದು. ಅಂತಃಕರಣ ಶುದ್ಧಿ, ಆತ್ಮಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ, ಈ ಎಲ್ಲ ಕಾರಣಗಳನ್ನು ಇಟ್ಟು 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳಿ. ಆರತಿ ಅರ್ಚಕ ತಗೊಂಡ್ಬರ್ತಾನೆ, ನಾವೇನಾದ್ರೂ ಹಾಕಬೇಕು ಅನ್ನೋ ಒಂದು ದೃಷ್ಟಿ ಬಂದ್ಬಿಡ್ತದೆ. ಈ ಅಂತರ್ಜ್ಯೋತಿ ಮತ್ತು ಆ ಪರಮಾತ್ಮ ಜ್ಯೋತಿಯ ಕನೆಕ್ಷನ್ನೇ ಇಲ್ಲ. ಇನ್ನೆಲ್ಲೋ ದೃಷ್ಟಿ ಹೊರಟೋಗಿದೆ ಇವಾಗ. ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಇವತ್ತು ನಾವು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಿಕ್ಕೆ ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ ಗೊತ್ತಾ? ಇವರು ಪುರಾತತ್ವ ಶಾಸ್ತ್ರಜ್ಞರು, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವ್ಯಾಖ್ಯಾನಕಾರರು, ಜೊತೆಗೆ ಭಾರತೀಯ ಇತಿಹಾಸ ವಿದ್ವಾಂಸರು ಆಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಮನೆಯಲ್ಲಿ ನಾವಿವತ್ತಿದ್ದೀವಿ. ಅವರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನೀವು ಒಪ್ಕೊಂಡು ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಇತಿಹಾಸ, ಪುರಾಣ, ಇದ್ರ ಬಗ್ಗೆ ಸುಮಾರು ವಿಚಾರಗಳನ್ನ ಸಾಮಾನ್ಯವಾಗಿ ಮಾತಾಡೋದನ್ನ ನಾವು ನೋಡಿದೀವಿ. ಆದರೆ ಬೇಸಿಕ್ಸ್ ನ ಯಾರು ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ದೇವಸ್ಥಾನದಲ್ಲಿ ಹೋದಾಗ ಆರತಿ ತಗೊಳ್ಳುವಾಗ ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳೇನು, ಹೇಗಿರಬೇಕು ನಾವು, ಹೇಗಿರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮಲ್ಲಿ ದೇವಸ್ಥಾನದ ಬಗ್ಗೆ, ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಟಿವಿನಲ್ಲಿ ಬರುವಂತಹ ಪೌರಾಣಿಕ ಸೀರಿಯಲ್ಗಳು, ಇತಿಹಾಸದ ವಿಚಾರಗಳು, ಇವೆಲ್ಲ ಗೊತ್ತಿದ್ದು ಬಹಳಷ್ಟು ವಿಚಾರಗಳು ಗೊತ್ತಿರುತ್ತೆ. ಆದರೆ ದೇವಾಲಯದ ನೀವು ಹೇಳಿದ ಹಾಗೆ ಅತ್ಯಂತ ಸಣ್ಣ ವಿಷಯಗಳು ಅಥವಾ ಪ್ರಮುಖ ವಿಷಯಗಳು, ಆದರೆ ಬೇಸಿಕ್ ಅವೆಲ್ಲ, ಅಂದರೆ ಆರಂಭದ ವಿಷಯಗಳು ಅದೇ ಗೊತ್ತಿರೋದಿಲ್ಲ. ಉದಾಹರಣೆಗೆ ತಾವು ಹೇಳಿದ ಹಾಗೆ ಆರತಿಯನ್ನು ಯಾಕೆ ಮಾಡ್ತಾರೆ, ಆರತಿಯನ್ನು ಮಾಡುವಾಗ ನಾವೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ, ಸಹಜವಾಗಿ ಆರತಿ ಮಾಡೋದು ಯಾಕೆ ಅಂತ ಜನಗಳನ್ನು ಹೋಗಿ ಕೇಳಿದ್ರೆ ಜನಗಳು ಹೇಳ್ತಾರೆ, ಹಿಂದೆ ಎಲ್ಲ ಎಲೆಕ್ಟ್ರಿಕ್ ಲೈಟ್ ಇರಲಿಲ್ಲ, ಎಲೆಕ್ಟ್ರಿಕ್ ಲೈಟ್ ಇಲ್ಲದೆ ಇದ್ದಿದ್ದರಿಂದ ಆರತಿ ಮಾಡ್ತಿದ್ರು, ದೇವರು ಬೆಳಕು ಕಾಣಿಸ್ತಾ ಇತ್ತು, ಅದಕ್ಕೆ ದೇವ್ರನ್ನ ನೋಡೋದಕ್ಕೋಸ್ಕರ ಈ ಆರತಿನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇದು ನಿಜವಾಗಿಯೂ ಸರಿಯಾದ ವಿಚಾರ ಅಲ್ವೇ ಇಲ್ಲ. ಯಾಕೆಂದರೆ ಆಗಮಶಾಸ್ತ್ರಗಳಲ್ಲಿ ಪ್ರತಿಯೊಂದು ಆಸನಕ್ಕೂ ಕೂಡ ಅಲ್ಲಿ ಬರ್ತದೆ ಗಂಧ, ಪುಷ್ಪ, ಧೂಪ, ದೀಪ ಅಂತ. ದೀಪ ಅನ್ನೋದೊಂದು ಉಪಚಾರವೇ ಹೊರತು ನೀವು ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋ ಕಾಲಕ್ಕೆ ದೇವ್ರನ್ನ ತೋರ್ಸೋಕ್ಕೆ ಮಾಡಿದ ವ್ಯವಸ್ಥೆ ಅಲ್ಲ. ಬಟ್ ಭಾಳ ಜನದ ಅಭಿಪ್ರಾಯ ಹಾಗೇ ಇರುತ್ತೆ. ಯಾಕೆಂದರೆ ದೇವರು ಗರ್ಭಗೃಹದಲ್ಲಿರ್ತಾನೆ, ಗರ್ಭಗೃಹದಲ್ಲಿ ಯಾವುದೇ ಲೈಟ್ ಇರಲ್ಲ. ಸೊ ಹಾಗಾಗಿ ಆರತಿ ತೋರಿಸೋದು ಯಾಕೆ ಅಂತ ಕೇಳಿದ್ರೆ ದೇವ್ರು ಕಾಣಲಿ. ಹಾಗೆ ದೇವರನ್ನ ಕಾಣಿಸೋದಕ್ಕೋಸ್ಕರನೇ ದೀಪಗಳನ್ನು ಇಟ್ಟಿರ್ತಾರೆ ಮತ್ತು ಇನ್ನೊಂದು ದೀಪವನ್ನು ತೋರಿಸ್ತಾರೆ, ಆಮೇಲೆ ದರ್ಶನ ಮಾಡಿಸ್ತಾರೆ, ಅದು ಬೇರೆ. ಅದರ ಆರತಿ ಮಾಡೋದೇ ಬೇರೆ. ಇದಕ್ಕೆ ಆರಾತಿಕ ಅಂತ ಹೆಸರು. ಇದರಲ್ಲಿ ಆಗಮಶಾಸ್ತ್ರಗಳಲ್ಲಿ ಬೇರೆ ಬೇರೆ ವಿಷಯಕ್ಕಾಗಿ ಬರ್ತದೆ. ಅಂದರೆ ಅಂತರ್ಜ್ಯೋತಿ ಅಂತ ಒಳಗಡೆ ಒಂದಿದೆ, ನಮ್ಮಲ್ಲಿ ಒಂದು ಆತ್ಮ ಇದೆ. ಈ ಆತ್ಮದ ಮೂಲ ಉದ್ದೇಶವೇ ಆ ಪರಮಾತ್ಮನ ಸೇವೆಗಾಗಿ ನಾವು ಮುಡಿಪಾಗೋದು. ನಾವು ಭೂಲೋಕದ ಸಂಸಾರದಲ್ಲಿದ್ದೀವಿ. ಈ ದೇವಸ್ಥಾನ ಅನ್ನೋದೇ, ನಮ್ಮ ದೇಹ ಅನ್ನೋದೇ 24 ತತ್ವಗಳು, ಪ್ರಕೃತಿ ತತ್ವಗಳು. 25ನೇ ತತ್ವ ಆತ್ಮತತ್ವ, 26ನೇ ತತ್ವ ಪರಮಾತ್ಮ ತತ್ವ. ಇದು ಒಳಗಡೆ ಇರೋ ಆತ್ಮತತ್ವವೂ ಜ್ಯೋತಿ, ಆ ಒಳಗಡೆ ಇರೋ 26ನೇ ಪರಮಾತ್ಮ ತತ್ವವೂ ಜ್ಯೋತಿ. ಆ ಜ್ಯೋತಿಯನ್ನು ದೇವರ ಮುಂದೆ ತೋರಿಸುವಾಗ ಮೊದಲನೇದಾಗಿ ಈ ಲೌಕಿಕ ವಿಚಾರಗಳನ್ನು ಗೆಲ್ಲುವುದು, ಎರಡನೇದು ಮಾನಸಿಕ ವಿಚಾರಗಳನ್ನು ಗೆದ್ದು, ಮೂರನೇ ಆರತಿಯಲ್ಲಿ ನಾವು ಮೋಕ್ಷಕ್ಕೆ ನಾವು ಭಾಜನರಾಗ್ತೀವಿ. ಆ ಪರಮಾತ್ಮನ ಕಣ್ಣೆದುರಿಗೆ ಆರತಿಯನ್ನು ಹಿಡಿಯುವಾಗ ನಮ್ಮ ಅಂತರ್ಜ್ಯೋತಿ ಮತ್ತು ಆ ಜ್ಯೋತಿ ಎರಡೂ ಒಂದಾಗಿ ಆ ಮೋಕ್ಷದ ಕಡೆಗೆ ಚಿಂತನೆ ಮಾಡೋದಕ್ಕೋಸ್ಕರ ಆರತಿ ಮಾಡೋದು ಅಂತಿದೆ. ಸೊ ಇವಾಗ ಏನು ಮಾಡ್ತಾರೆ, ಆರತಿಯನ್ನು ಮಾಡ್ತಾ ಇರುವಾಗಲೇ ಆರತಿ ಅರ್ಚಕ ತೊಗೊಂಡ್ಬರ್ತಾನೆ, ನಾವೇನಾದರೂ ಹಾಕಬೇಕು ಅನ್ನೋ ಒಂದು ದೃಷ್ಟಿ ಬಂದ್ಬಿಡ್ತದೆ. ಯಾಕೆಂದರೆ ಮೊದಲಿಂದಾನು ಆರತಿ ತಟ್ಟೆಗೆ ಏನಾದರೂ ಕಾಣಿಕೆಯನ್ನು ಹಾಕಬೇಕು ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಅವನ ಆರತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಇವರು ಪ್ಯಾಂಟ್ ಜೋಬನ್ನು, ಶರ್ಟ್ ಜೋಬನ್ನು ಚಿಂತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ದೇವ್ರನ್ನ ನೋಡ್ತಾನೆ ಇಲ್ಲ. ಈ ಅಂತರ್ಜ್ಯೋತಿ ಮತ್ತು ಆ ಪರಮಾತ್ಮ ಜ್ಯೋತಿಯ ಕನೆಕ್ಷನ್ನೇ ಇಲ್ಲ. ಇನ್ನೆಲ್ಲೋ ದೃಷ್ಟಿ ಹೊರಟೋಗಿದೆ ಇವಾಗ. ಈಗ ಹೀಗಾಗಿದೆ.
ಆದರೆ ಮೂಲತಃ ಈ ಆರತಿ ತಟ್ಟೆಯಲ್ಲಿ ದುಡ್ಡು ಹಾಕುವಂತಹ ಪದ್ಧತಿನೇ ನಮ್ಮ ದೇಶದ್ದಲ್ಲ. ಯಾಕೆಂತಂದರೆ ಆವಾಗ ಈ ನೋಟಿನ ಸಂಪ್ರದಾಯವೂ ಇರಲಿಲ್ಲ, ಕರೆನ್ಸಿ ಸಂಪ್ರದಾಯವೂ ಇರಲಿಲ್ಲ. ಆವಾಗ ಇದ್ದಿದ್ದೆಲ್ಲ ಬಾರ್ಟರ್ ಸಿಸ್ಟಮ್ ಅಂತ, ವಸ್ತು ವಿನಿಮಯ ಪದ್ಧತಿಗಳು. ಹಾಗಾಗಿ ದೇವರಲ್ಲಿ ಐಕ್ಯವಾಗಿ ನನ್ನ ಅಂತರ್ಜ್ಯೋತಿ ಆ ಪರಮಾತ್ಮ ಅನ್ನುವ ಜ್ಯೋತಿಯ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಲಿ ಎನ್ನುವಂತಹ ದೃಷ್ಟಿಯಲ್ಲಿ ದೇವಸ್ಥಾನದಲ್ಲಿ ಆರತಿಯನ್ನು ನೋಡಬೇಕು ಅನ್ನೋದು ಆಗಮಶಾಸ್ತ್ರಗಳ ವಿಚಾರ. ತುಂಬಾ ಜನ ಕಣ್ಮುಚ್ಚಿ ನಾವು ಇಲ್ಲಿ ಎಲ್ಲಿಂದ ಅನ್ನೋದು ಊರಿಗೆ ಹೋಗಿ ದೇವಸ್ಥಾನಕ್ಕೆ ನೋಡ್ತಿರ್ತೀವಿ, ಆದ್ರೆ ಆರತಿ ಮಾಡೋ ಟೈಮಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಂದ್ರೆ ತಮ್ಮ ಜ್ಯೋತಿನೇ ತಾವು ನೋಡ್ಕೊಳ್ತಾ ಇದ್ರೆ ಮುಂದ್ಗಡೆ ಇರುವಂತಹ ಜ್ಯೋತಿನೂ ಇಲ್ಲಿ ಒಳಗಡೆ ನಾವು ನೋಡ್ತಾ ಇದೀವಲ್ಲ ಆತ್ಮ, ಇದು ಕಣ್ಣಿನ ಮೂಲಕನೇ ನೋಡೋದಕ್ಕೆ ಸಾಧ್ಯ. ಅದರಿಂದ ಪರಮಾತ್ಮ ಜ್ಯೋತಿಯನ್ನು ನೋಡೋದಕ್ಕೋಸ್ಕರನೇ ಅದಿರೋದು. ಬಹಳ ಜನ, ನಾನು ಹೇಳ್ತೀನಿ, ನಾನು ತಿರುಪತಿಗೆ ಬಹಳ ಜನ ಹೋಗ್ತಾರೆ. ತಿರುಪತಿ ತಮಗೆಲ್ಲ ಗೊತ್ತಿದೆ, 1 ಸೆಕೆಂಡ್ 2 ಸೆಕೆಂಡಲ್ಲಿ ಅಲ್ಲಿ ಇದು ಮಾಡ್ಬಿಡ್ತಾರೆ. ಅಲ್ಲೋಗಿ ವೆಂಕಟರಮಣ ಅಂತ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಇವ್ರು ಕಣ್ಬಿಡೋ ಅಷ್ಟರೊಳಗೆ ಅವ್ರನ್ನ ಅಲ್ಲಿಂದ ತಳ್ಳಿಬಿಟ್ಟಿರ್ತಾರೆ. ಆಮೇಲೆ ಅಯ್ಯೋ ನಾನು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅವರು ಅಂತಾರೆ. ನೀವು ಮುಂಚೆನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿಗೆ ಹೋಗೋದೇ ಆ ದರ್ಶನಕ್ಕೋಸ್ಕರ. ಅದು ಸಗುಣ ಬ್ರಹ್ಮ, ಅದು ಅಲ್ಲಿರೋದೇ ಒಂದು ರೂಪವನ್ನು ನೋಡೋದಕ್ಕೆ ಹೋಗ್ತಾ ಇರೋದು. ನೀವು ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡೋದಾದರೆ ನೀವು ಇರೋ ಜಾಗದಲ್ಲೇ ಕಣ್ಮುಚ್ಕೋಬೋದಲ್ಲ. ಅಲ್ಲಿ ಸಾಕಾರ ರೂಪದಲ್ಲಿ, ಪ್ರತಿಮಾ ರೂಪದಲ್ಲಿರೋ ಪರಮಾತ್ಮನನ್ನು ನೋಡೋಕ್ತಾನೆ ನೀವು ಅರ್ಚಾವತಾರದಲ್ಲಿರೋ ಪರಮಾತ್ಮ ಅವನನ್ನು ಕಣ್ಣು ಕೊಟ್ಟಿರೋದೇ ನೋಡಲಿ ಅಂತ. ಆದ್ದರಿಂದ ಆರತಿ ಆಗುವಾಗ ನಾವು ಪೂರ್ಣವಾಗಿ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಅಲ್ಲಿ ನೋಡಬೇಕು. ಅದೇ ಆಗಮಶಾಸ್ತ್ರದ ನಿಯಮ, ನಿಷ್ಠೆ. ಹಾಗಿದ್ರೇ ಸರಿ. ಆಮೇಲೆ ಇನ್ನೂ ಒಂದು ಕೆಲವರೆಲ್ಲ ಮಾಡ್ತಾರೆ, ಈ ಆರತಿಯನ್ನು ಮಾಡುವಾಗಲೂ ಕೂಡ, ಆರಾತಿಕ ಅಂತ ಹೇಳಿದೆ, ಆರತಿಯನ್ನು ಮಾಡುವಾಗ ಕೂಡ ಆರತಿ ಹೇಗೆ ಮಾಡಬೇಕು, 3 ಬಾರಿ ಅದನ್ನು ಪ್ರದಕ್ಷಿಣಾಕಾರವಾಗಿ ಮಾಡಬೇಕು ಅಂತಿದೆ. ಆ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಮಾಡುವಾಗಲೂ ಕೂಡ ಕಣ್ಣಿನ ಎದುರಿಗೆ ಮಾತ್ರನೇ ಆರತಿ ತೊಗೊಂಡು ಹೋಗ್ಬೇಕು ಎತ್ತರಕ್ಕೆ. ಯಾಕಂದರೆ ಲಾಸ್ಟ್ ರಥಾರತಿ ಮಾಡುವಾಗಲೂ ಕೂಡ ಕಡೆಯ ಆರತಿ ಕಣ್ಣಿನ, ಯಾಕೆಂದರೆ ಭಗವಂತನ ನೇತ್ರವೇ 3 ಅಗ್ನಿ ಸ್ವರೂಪಗಳು, 3 ಬೆಳಕು. ಮೊದಲನೇ ಬೆಳಕು ಸೂರ್ಯ, 2ನೇ ಬೆಳಕು ಚಂದ್ರ, 3ನೇ ಬೆಳಕು ಅಗ್ನಿ. ಸೊ ಈ ಆರಾತಿಕವನ್ನು ಮಾಡೋದು ಕೂಡ ಅಲ್ಲಿ ಸೂರ್ಯ ಚಂದ್ರ ಅಗ್ನಿಯ ಲೆವೆಲ್ಗಿರಬೇಕು, ಅದಕ್ಕೆ ಮೇಲೆ ಇರಬಾರ್ದು. ಕೆಲವರೆಲ್ಲ ವಿಗ್ರಹ ಬೇರೆ ಯಾವುದೋ ದೇವಸ್ಥಾನ ನೋಡಿರ್ತಾರೆ, ಆ ದೇವಸ್ಥಾನದಲ್ಲಿ ಬಹುಶಃ 7 ಅಡಿ ಎತ್ತರ ಇರುವಂತಹ ವಿಗ್ರಹ ಇದ್ದರೆ ಅರ್ಚಕರು ಮೇಲೆತ್ತಿ ಆರತಿ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಮೇಲೆತ್ತಬೇಕು ಅನ್ನುವಂತಹ ಯೋಚನೆ ಇರೋರು 2 ಅಡಿ ವಿಗ್ರಹ ಇದ್ದಾಗಲೂ ಆಕಾಶದಲ್ಲಿ ಎತ್ತಾ ಇರ್ತಾರೆ. ಸೊ ಅಲ್ಲಿ ಅರ್ಚಕರೂ ಕೂಡ ಆರತಿ ಮಾಡುವಾಗ ತಪ್ಪುಗಳನ್ನು ಮಾಡ್ತಾರೆ. ಯಾಕೆಂದರೆ ಆರತಿಯನ್ನು ಮಾಡುವಾಗ ಕಣ್ಣಿನ ಆ ಅಗ್ನಯೇ ಏನು ಜಗಜ್ಯೋತಿ ಸ್ವರೂಪ ಅಗ್ನಯೇ ನಮಃ ಅನ್ನೋದು, ಸೂರ್ಯ ಚಂದ್ರ ಅಗ್ನಿಯ ಸ್ವರೂಪದಲ್ಲೇ ಆರತಿಯನ್ನು ಮಾಡಬೇಕು ಅನ್ನೋದು ನಿಯಮ. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್, ಸಾವಯವ ಕೃಷಿ ಪದಾರ್ಥಗಳ ಮಳಿಗೆ ಇದು. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ತಯಾರಿಕೆ ಮಾಡ್ತಾರೆ. ಕಾಡ್ಜಿಯನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಕಾ ಫಿಲ್ಟರ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ದೇಸಿ ಹಸುವಿನ ಪಂಚಗವ್ಯ ಪ್ರಾಡಕ್ಟ್ಸ್ ಸಿಗುತ್ತೆ. ಸಿರಿಧಾನ್ಯದ ಹಿಟ್ಟು, ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನು ಸುಮಾರಷ್ಟು ವೆರೈಟಿ ಅಕ್ಕಿ ಕೂಡ ಸಿಗುತ್ತೆ. JP ನಗರದ ರಂಗಶಂಕರ ಹತ್ರ ಇದೆ. ಬೆಂಗಳೂರಿನವ್ರಿಗೆ ಹೋಮ್ ಡೆಲಿವರಿ ಕೂಡ ಇದೆ. ಮರಳಿ ಸಂತೆಗೆ ಒಂದ್ಸಲ ಭೇಟಿ ಮಾಡಿ ನೋಡಿ. ಹಾಗೆ ತೀರ್ಥನ ಕೆಲವು ದೇವಸ್ಥಾನಗಳಲ್ಲಿ 3 ಸಲ ಕೊಡೋದನ್ನ ನೋಡಿದೀವಿ. ಅದರದ್ದು ಪ್ರಾಮುಖ್ಯತೆ ಹೇಗೆ ಅಂತ ತಿಳಿಸ್ಕೊಡ್ತೀವಿ. ನಮ್ಮಲ್ಲಿ ಈ ತೀರ್ಥ ಅನ್ನೋದಿದೆಯಲ್ಲ, ಭಗವತ್ ತೀರ್ಥ ಮಹಿಮಾ, ಸಾಲಗ್ರಾಮ ತೀರ್ಥ ಮಹಿಮಾ ಅಂತ ಪರಮಪುರುಷ ಸಂಹಿತೆ ಅಂತ ಒಂದು ಸಂಹಿತೆ. ಆ ಪರಮಪುರುಷ ಸಂಹಿತೆಯಲ್ಲಿ ಇದೆಲ್ಲವನ್ನು ಸ್ಪಷ್ಟವಾಗಿ ಭಗವತ್ ತೀರ್ಥ ಸೇವನ ಫಲಂ, ಭಗವತ್ ತೀರ್ಥ ತ್ಯಾಗ ಫಲಂ, ಅಂದರೆ ಅದನ್ನು ತುಂಬ ನಿಷಿದ್ಧವಾಗಿ ಯೋಚನೆ ಮಾಡಿದ್ರೆ ಭಗವತ್ ತೀರ್ಥ ತಗೊಳ್ಳದೆ ಹೋದರೆ ಸಾಲಗ್ರಾಮ ತೀರ್ಥ ಫಲಂ, ಇದೆಲ್ಲವನ್ನು ಪರಮಪುರುಷ ಸಂಹಿತೆಯಲ್ಲಿ ಹೇಳಿದ್ದಾರೆ. ಪರಮಪುರುಷ ಸಂಹಿತೆಯಲ್ಲಿ 4th ಅಧ್ಯಾಯದಲ್ಲಿ ಬರ್ತದೆ ತೀರ್ಥ ಭಗವನ್ ತೀರ್ಥ ಪ್ರಸಾದ ಫಲ, ಅದು ಬರ್ತದೆ ಮಹಿಮೆ ಅಂತ. ಹಾಗೆ 7ಮ ಅಧ್ಯಾಯದಲ್ಲಿ ಇದನ್ನು ಏನೇನು ಪ್ರಾಬ್ಲಮ್ಸ್ಗಳು ಅಂತ ಬರ್ತದೆ. ಈ ತೀರ್ಥವನ್ನು ತೆಗೆದುಕೊಂಡ್ರೆ, ಭಗವತ್ ತೀರ್ಥವನ್ನು 3 ಬಾರಿ ತೆಗೆದುಕೋಬೇಕು ಅನ್ನೋದು ಒಂದು ನಿಯಮ. ಕೆಲವೊಮ್ಮೆ ಏನಾಗ್ತದೆ, ದೇವಸ್ಥಾನಗಳಲ್ಲಿ 1 ಬಾರಿ ತೀರ್ಥವನ್ನು ಕೊಡ್ತಾರೆ. ಬಹಳ ಜನ ಜಾಸ್ತಿ ಇರೋದ್ರಿಂದ 3 ಬಾರಿ ಕೊಡೋದಕ್ಕೆಲ್ಲ ಆಗೋದೇ ಇಲ್ಲ. ಸೊ ಹಾಗಾಗಿ 1 ಬಾರಿ ಮೊದಲನೇ ತೀರ್ಥವನ್ನು ತೆಗೆದುಕೊಂಡಾಗ ಅದರಲ್ಲಿ ಬಂದು ದೇಹ ಶುದ್ಧಿ ಏರ್ಪಡ್ತದೆ. 2ನೇ ಬಾರಿ ತಗೊಂಡಾಗ ನಮಗೆ ಆತ್ಮಶುದ್ಧಿ ಏರ್ಪಡ್ತದೆ. 3ನೇ ಬಾರಿ ತಗೊಂಡಾಗ ಮೋಕ್ಷಕ್ಕೆ ನಮಗೆ ಅರ್ಹತೆ ಸಿಗ್ತದೆ ಅನ್ನೋದಕ್ಕೋಸ್ಕರ 3 ಬಾರಿ ತಗೋಬೇಕು ಅನ್ನೋದು ತೀರ್ಥದ ಮಹಿಮೆ, ಭಗವತ್ ತೀರ್ಥವನ್ನು ಸ್ವೀಕರಿಸುವಾಗ. ಆಮೇಲೆ ಭಗವತ್ ತೀರ್ಥವನ್ನು ಭಗವಂತನ ಎದುರುಗಡೆನೆ, ಅಂದರೆ
ಅರ್ಚಕರು ಯಾರು ಅವತ್ತು ಪೂಜೆ ಮಾಡಿದಾರೋ ಅವ್ರ ಹತ್ರನೇ ತಗೋಬೇಕು ಅನ್ನೋದು ಒಂದು ನಿಯಮ. ಹ್ಮ್ ಹ್ಮ್ ಬೇರೆ ಯಾರೋ ತೀರ್ಥವನ್ನು ಕೊಟ್ಟರೆ ಅದು ಅಷ್ಟು ಮಹತ್ವ ಇಲ್ಲ ಅದಕ್ಕೆ. ಹ್ಮ್ ಭಗವಂತನ ಅಲ್ಲಿ ಯಾಕೆಂದರೆ ಭೂತಶುದ್ಧಿ ಅಂತ ಒಂದು ಬರ್ತದೆ, ಅದು ಆಗಮದಲ್ಲಿ ಒಂದು ಪ್ರಕ್ರಿಯೆ. ಅಂದರೆ ಇಡೀ ಶರೀರವೆಲ್ಲ ಶುದ್ಧಿಯಾಗಿ ನಾನೇ ಆ ದೇವರ ಸ್ವರೂಪ ಅನ್ನೋ ಅರ್ಥದಲ್ಲಿ ಪೂಜೆಯನ್ನು ಮಾಡಿರ್ತಾರೆ ಅರ್ಚಕರು. ಅದು ಶೈವಾಗಮ ಆಗಲಿ, ಪಂಚರಾತ್ರವಾಗಲಿ, ವೈಷ್ಣವವಾಗಲಿ ಅಥವಾ ಶಾಕ್ತವಾಗಲಿ, ಯಾವುದೇ ದೇವಸ್ಥಾನಗಳೆಲ್ಲ ಹಾಗೇನೆ. ಅಂದರೆ ಅಮ್ಮನವರ ದೇವಸ್ಥಾನಗಳು, ಶಿವನ ದೇವಸ್ಥಾನ ಮತ್ತು ನಾರಾಯಣನ ದೇವಸ್ಥಾನ ಎಲ್ಲ ಕಡೆ ಹಾಗೇನೆ. ಈ ತೀರ್ಥವನ್ನು ಕೊಡೋನು ಆ ಭಗವಂತನ ಜೊತೆಯಲ್ಲಿರುವಾಗ ಭಗವಂತನೇ ತೀರ್ಥವನ್ನು ಕೊಟ್ಟಷ್ಟು ಅದಕ್ಕೆ ಫಲ. ಮತ್ತು ಸಾಲಗ್ರಾಮ ಶಿಲೆಯಲ್ಲಿ 14 ಲೋಕಗಳು ಇರ್ತವೆ. ಸಾಲಗ್ರಾಮ ಶಿಲಾ ಮಧ್ಯೆ ಭುವನಾನಿ ಚತುರ್ದಶ ಅಂತ ಬರ್ತದೆ. ಅಂದರೆ ಸಾಲಗ್ರಾಮದಲ್ಲಿ 14 ಲೋಕಗಳ ಸನ್ನಿಧಾನವೂ ಇರ್ತದೆ. 14 ಲೋಕಗಳು ಅಂದರೆ 14 ಬ್ರಹ್ಮಾಂಡಗಳು. ನಮಗೆಲ್ಲ ಗೊತ್ತಿದೆ. ಅತಲ ಸುತ, ಅತಲ ವಿತಲ ಸುತಲ, ತಲಾತಲ ರಸಾತಲ, ತಲಾತಲ ಮಹಾತಲ ಪಾತಾಲ, ಭೂಲೋಕ ಭೋರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ಸತ್ಯಲೋಕ ತಪೋಲೋಕಕ್ಕೆ ಚತುರ್ದಶ ಭುವನಗಳು. ಈ 14 ಲೋಕಕ್ಕೂ ಮೇಲಿರುವಂತಹದ್ದೇ ಪರಮಪದ ಶ್ರೀಮನ್ನಾರಾಯಣ. ಸೊ ಹಾಗಾಗಿ ಆ 14 ಲೋಕಗಳಲ್ಲಿ ಇರುವಷ್ಟು ಎಷ್ಟು ಪುಣ್ಯಗಳಿರ್ತದೋ ಅಷ್ಟು ಪುಣ್ಯ ಫಲವೂ ಕೂಡ ಈ ಸಾಲಗ್ರಾಮದಲ್ಲಿದೆ. ಆ ಸಾಲಗ್ರಾಮ ಅಷ್ಟು ಪವಿತ್ರವಾದದ್ದು. ಆ ಸಾಲಗ್ರಾಮದ ತೀರ್ಥವನ್ನು ತೆಗೆದುಕೊಂಡ್ರೆ ನಮ್ಮ ಅನೇಕ ಜನ್ಮಗಳ ಪಾಪಗಳು ಹೋಗುತ್ತೆ. ದೇವತಾ ವಿಷಯವಾಗಿ ಮಾಡಿರುವಂತಹದ್ದೆಲ್ಲ ಪಾಪಗಳು ಹೋಗುತ್ತೆ ಅಂತ. ಹಾಗಿದ್ರೆ ತ್ರಿಕರಣ ಶುದ್ಧಿ ಅಂತ ಕರಿತೀವಿ ನಾವು. ಕಾಯಿಕ, ವಾಚಿಕ, ಮಾನಸಿಕ ಶುದ್ಧಿ ಅನ್ನೋದು ಮನುಷ್ಯನಿಗೆ ಪರವನ್ನು ಹೊಂದಬೇಕಾದ್ರೆ, ಅಂದರೆ ನಾವು ಈ ಜಗತ್ತಿನಿಂದ ಪಾರಾಗಿ, ಸಂಸಾರ ಬಂಧನದಿಂದ ಪಾರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ಕಾಯಿಕ, ವಾಚಿಕ, ಮಾನಸಿಕ ಅನ್ನುವಂತಹ 3 ಪಾಪಗಳು ಹೋಗಬೇಕು. ವಾಚಿಕ ಅಂದರೆ ಮಾತಿನಲ್ಲಿ ಮಾಡುವಂತಹದ್ದು. ಕಾಯಕ ಅಂದರೆ ಶರೀರದಿಂದ ಮಾಡಿರುವಂತಹದ್ದು, ಒಡೆಯೋದು ಬಡಿಯೋದು ಆ ಥರದ್ದೆಲ್ಲ. ಇನ್ಯಾವುದು? ಕಾಯಕ, ವಾಚಿಕ, ಮಾನಸಿಕ. ಮಾನಸಿಕವಾಗಿ ಕೆಲವೊಮ್ಮೆ ಪಾಪಗಳನ್ನು ಮಾಡಿರ್ತೀವಿ. ಅಂದರೆ ನಾವೇನೇನೋ ಯೋಚನೆ ಮಾಡಿರ್ತೀವಿ, ಕೆಟ್ಟದ್ದನ್ನೆಲ್ಲ ಯೋಚನೆ ಮಾಡಿರ್ತೀವಿ. ಸೊ ಹೀಗೆ ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ 3 ವಿಧವಾದ ಪಾಪಗಳನ್ನು ಹೋಗಲಾಡಿಸೋಕ್ಕೋಸ್ಕರ ಅದೇ ಥರ ದೇಹ ಶುದ್ಧಿ, ಆತ್ಮಶುದ್ಧಿ, ಮೋಕ್ಷ ಪ್ರಾಪ್ತಿಗಾಗಿ 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಬೇಕು ಅನ್ನೋದು ತೀರ್ಥದ ನಿಯಮ. ಅದರಲ್ಲಿ ತೆಗೆದುಕೊಳ್ಳುವಾಗ ಅಚ್ಯುತ ಮತ್ತು ಅನಂತ ಮತ್ತು ಗೋವಿಂದ ಅನ್ನುವ 3 ಹೆಸರುಗಳನ್ನು ಹೇಳಬೇಕು ಅನ್ನೋದು ಸಾಧಾರಣ ನಿಯಮ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಬರುವಾಗ ಅಚ್ಯುತ, ಅನಂತ ಮತ್ತು ಗೋವಿಂದ ಅಂತ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ. ಅದಕ್ಕೋಸ್ಕರನೇ ನಮ್ಮ ಸಂಧ್ಯಾ ವಂದನೆಗಳಲ್ಲೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಚಮನವನ್ನು ಮಾಡಬೇಕು ಅಂದರೆ 3 ಬಾರಿ ತಗೊಳ್ತಾರೆ ತೀರ್ಥವನ್ನು. ಅಚ್ಯುತ, ಅನಂತ, ಗೋವಿಂದ ಅಂತ. ಕೆಲವರು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ತಗೊಳ್ತಾರೆ. ಹಾಗೆ ಶೈವ ಪರಂಪರೆಯವರು ತಗೊಳ್ತಾರೆ. ಆದರೆ ಈ ಎಲ್ಲವೂ ದೇವತಾ ನಾಮಗಳೇ. ಇದನ್ನು ಯಾರು ಈ ರೀತಿ 3 ಬಾರಿ ದೇವರ ಹೆಸರನ್ನು ಹೇಳಿ, ಸಾಮಾನ್ಯ ತೀರ್ಥವನ್ನು ನಾನು ಹೇಳ್ತಾ ಇರೋದು, ದೇವತಾ ತೀರ್ಥವನ್ನಲ್ಲ, ಮನೆಯಲ್ಲಿ ಸಾಮಾನ್ಯ ತೀರ್ಥವನ್ನೇ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್, ಅದೇ ಔಷಧಿ. ನಶ್ಯಂತಿ ಸಕಲಾರೋಗಾ, ಎಲ್ಲ ರೋಗಗಳು ಹೊರಟೋಗುತ್ತೆ ಅದರಲ್ಲಿ ಅನ್ನುವ ನಂಬಿಕೆಯಲ್ಲಿ ಮನೆಯಲ್ಲೇ ತೆಗೆದುಕೊಳ್ಳುವಾಗ, ಇನ್ನು ಸಾಲಗ್ರಾಮ ಭಗವಂತನ ಮೂರ್ತಿ, ಸಾಕ್ಷಾನ್ ಮಂತ್ರಮಯವಾದ ಮೂರ್ತಿಯ ಅಭಿಷೇಕದ ತೀರ್ಥವನ್ನು ಅವನು ತಗೊಂಡ್ರೆ ಅವನ ಸಪ್ತ ಜನ್ಮಗಳ ಎಲ್ಲ ಪಾಪಗಳು ನಾಶವಾಗ್ತದೆ ಅನ್ನೋದಕ್ಕೋಸ್ಕರ 3 ಬಾರಿ ತಗೊಳ್ತಾರೆ. ಅದರಲ್ಲಿ 3 ಬಾರಿ ತೆಗೆದುಕೊಳ್ಳೋದಕ್ಕೂ ಕೂಡ ಇನ್ನೊಂದು ಇದೆ. ಅಂದರೆ ನಾವು ಹೇಳುವಾಗ ಹಿಂದಿನ ಪರಂಪರೆಗಳು, ನಮ್ಮ ಪರಂಪರೆ ಮತ್ತು ಮುಂದಿನ ಪರಂಪರೆಗಳು ಅಂತ 3 ತಲೆಮಾರು ಅಂತ ಕರಿತೀವಿ. ಈ 3 ತಲೆಮಾರಿನ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇರೋದ್ರಿಂದ 3 ಬಾರಿ ತೆಗೆದುಕೊಳ್ಳಬೇಕು ಅಂತ. ಹೀಗೆ ಅಚ್ಯುತಾನಂತ ನಾಮೋಚ್ಚಾರಣೆ, ತ್ರಿಕರಣ ಶುದ್ಧಿ ಮತ್ತು ತ್ರಿಕರಣ ಶುದ್ಧಿ ಇವೆಲ್ಲಕ್ಕೋಸ್ಕರ, ಅಂದರೆ 3 ಕಾಯಿಕ, ವಾಚಿಕ, ಮಾನಸಿಕ ಶುದ್ಧಿ, ಅಂತಃಕರಣ ಶುದ್ಧಿ, ಆತ್ಮಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ, ಈ ಎಲ್ಲ ಕಾರಣಗಳನ್ನಿಟ್ಟು 3 ಬಾರಿ ತೀರ್ಥವನ್ನು ತೆಗೆದುಕೊಳ್ತಾರೆ. ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ, ತುಂಬ ಇಂಪಾರ್ಟೆಂಟ್. ಈ ಭಗವತ್ ತೀರ್ಥವನ್ನು ಅತ್ಯಂತ ನಂಬಿಕೆಯಿಂದ ಸ್ವೀಕರಿಸಬೇಕು. ಒಂದು ವೇಳೆ ಭಗವತ್ ತೀರ್ಥವನ್ನು ನಂಬಿಕೆಯಿಂದ ಸ್ವೀಕರಿಸದೆ ಅದನ್ನೇನಾದರೂ ಕೆಳಗೆ ಚೆಲ್ಲೋದು, ಅವಮಾನ ಮಾಡೋದು ಮಾಡಿದ್ರೆ ಅವರು ನಿಜವಾಗಿಯೂ ಅವರು ಸಮಸ್ತ ವಿಧವಾದ ಘೋರವಾದ ನರಕಗಳಿಗೆ ಹೋಗ್ತಾರೆ ಅಂತ ಶಾಸ್ತ್ರಗಳು ಹೇಳ್ತವೆ. ಯಾಕಂದರೆ ದೇವತೆಯನ್ನು ಮತ್ತು ಅಲ್ಲಿನ ನಂಬಿಕೆಗಳನ್ನು ಅವರು ಭಂಗ ಮಾಡ್ದಂಗೆ. ಹೋಗಲೇಬಾರ್ದು, ತೀರ್ಥ ತಗೊಳ್ಳೇಬಾರ್ದು. 1 ಬಾರಿ ಹೋದ ಮೇಲೆ ಅವರು ತೀರ್ಥಕ್ಕೆ ಗೌರವವನ್ನು ಕೊಟ್ಟು ತೆಗೆದುಕೊಳ್ಬೇಕು. ನನಗಿಷ್ಟ ಇಲ್ಲಪ್ಪ ತೀರ್ಥ ತಗೊಳ್ಳೋದು, ಹೋಗ್ಲೇಬಾರ್ದು, ಬೇಡ, ಆ ತೀರ್ಥ ತಗೊಳ್ಳೋದ್ರಿಂದ ಏನು ನಿನಗೇನು ಪ್ರಯೋಜನ ಇಲ್ಲ, ಬಿಟ್ಬಿಡ್ಬೋದು. ಇದು ಮುಖ್ಯವಾದಂತಹ ವಿಚಾರ. ಇದನ್ನು ಪರಮಪುರುಷ ಸಂಹಿತೆಯಲ್ಲಿ ಇದೆಲ್ಲ ಹೇಳಿದ್ದಾರೆ.
ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಇನ್ನು ಬೇಕಾದಷ್ಟು ಅಲ್ಲಿ ಶ್ಲೋಕಗಳೆಲ್ಲ ಬರ್ತವೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಪಾಯಿಂಟ್ ಇದೆ. ಇದು ತೀರ್ಥ ದಿನ ತೆಗೆದುಕೊಂಡ್ರೆ ಏನಾಗ್ತದೆ, ರೌರವವಾದ ನರಕಗಳೆಲ್ಲ ಹೋಗ್ತದೆ ಅನ್ನೋದೆಲ್ಲ ಶಾಸ್ತ್ರಗಳಲ್ಲಿ ಹೇಳೋ ವಿಚಾರ. ಅಂದ್ರೆ ಅದೆಲ್ಲ ಪಾರಲೌಕಿಕವಾದದ್ದು. ಪಾರಲೌಕಿಕ ಅಂದ್ರೇನು, ಈ ಲೋಕವನ್ನು ಬಿಟ್ಟು ಮುಂದಿನ ಲೋಕಕ್ಕೆ ಹೋದಾಗ ಅಲ್ಲಿ ಸ್ವರ್ಗ ಫಲ ಮೋಕ್ಷ ಫಲ ಅದೆಲ್ಲ ಅಲ್ಲಿಗೆ. ಬಟ್ ಇಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಲೌಕಿಕವಾದ ಪ್ರಯೋಜನ ಏನು ತೀರ್ಥ ತೆಗೆದುಕೊಳ್ಳೋದ್ರಿಂದ ಅಂತ. ತೀರ್ಥವನ್ನ ನೀವು ನೋಡೋದಾದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ದೇವರ ಮುಂದೆ ಬಟ್ಟಲುಗಳನ್ನು ಇಟ್ಟಿರ್ತಾರೆ. ಆ ನೀರನ್ನು, ಶುದ್ಧವಾದ ನೀರನ್ನು ತಂದು ಅದರಲ್ಲಿ ಅರ್ಘ್ಯ, ಪಾದ್ಯ, ಆಚಮನೀಯ, ಸರ್ವಾರ್ಥತೋಯ, ದ್ವಿತೀಯಾರ್ಘ್ಯ, ಈ ಥರ ಎಲ್ಲ ತೀರ್ಥಗಳನ್ನು ಇಟ್ಟಿರ್ತಾರೆ. ಈ ಪ್ರತಿಯೊಂದು ಬಟ್ಟಲಿಗೂ ಕೂಡ ಬೇರೆ ಬೇರೆ ವಸ್ತುಗಳನ್ನು ಹಾಕಬೇಕು ಅಂತ ಆಗಮಗಳೇ ಹೇಳ್ತವೆ. ಇದರಲ್ಲಿ ನೀವು ಇವಾಗ ಅರ್ಘ್ಯದಲ್ಲಿ ಬೇರೆ ಬೇರೆ ಪದಾರ್ಥಗಳು, ಅಲ್ಲಿ ಸಿದ್ಧಾರ್ಥ, ತಂಡುಲ, ಏಲಕ್ಕಿ, ಇವೆಲ್ಲ ನೀವೆಲ್ಲ ನೋಡಿದ್ದೀರಿ. ಏಲಾ ಲವಂಗ ಘನಸಾರ ಸುಗಂಧಿ ತೀರ್ಥಂ ಅನ್ನೋದಿಲ್ಲ. ಅಲ್ಲಿ ಘನಸಾರ ಅಂದರೆ ಪಚ್ಚಕರ್ಪೂರ, ಸುಗಂಧ ದ್ರವ್ಯಗಳು, ಬೇರೆ ಬೇರೆ ದ್ರವ್ಯಗಳು ಹೇಳಿದ್ದಾರೆ. ನೀವು ಆಗಮಶಾಸ್ತ್ರದಲ್ಲಿ ಹೇಳಿರೋ ದ್ರವ್ಯಗಳನ್ನು ನೋಡಿದ್ರೆ ಸುಮಾರು 32-33 ದ್ರವ್ಯಗಳನ್ನು ಹೇಳಿದ್ದಾರೆ. ಅಷ್ಟು ಮಾಡ್ತಾರ ಅನ್ನೋ ಥರ ಅನ್ಸ್ಬಿಡುತ್ತೆ. ಕೆಲವು ದೇವಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಆಗ ಮೇಲ್ಕೋಟೆ, ತಿರುಪತಿ, ಶ್ರೀರಂಗಂ ಇಂಥ ದೇವಸ್ಥಾನಗಳಲ್ಲಿ ಅಲ್ಲಿ ಸಹಜವಾಗಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕೋ ಆ ವಸ್ತುಗಳನ್ನು ರೆಡಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೆ ತೀರ್ಥ ಪರಿಕರ ಅಂತ ಹೆಸರು. ಅದನ್ನು ಸೇರಿಸ್ತಾರೆ ಅಲ್ಲೆಲ್ಲ. ಅದಷ್ಟೇ ಅಲ್ಲದೆ ಕೆಲವು ಗಂಧವನ್ನು ಬಳಸಬೇಕು ಅಂತಿದೆ. ಸುಗಂಧ ಅಂದರೆ ಒಳ್ಳೆಯ ಗಂಧ, ಯಾಕಂದರೆ ಅದು ಬಾಡಿಗೆ ತಂಪು. ಅದನ್ನು ಕೂಡ ಕೆಲವು ದೇವಸ್ಥಾನಗಳಲ್ಲಿ ಶುದ್ಧವಾದ ಗಂಧವನ್ನು ಬಳಸ್ತಾರೆ. ಕೆಲವು ಕಡೆಯಲ್ಲೆಲ್ಲ ಇವಾಗ ಎಲ್ಲ ಕಡೆ ಕೆಮಿಕಲ್ ಬಂದ್ಬಿಟ್ಟಿದೆ. ಬಟ್ ಕೆಲವು ದೇವಸ್ಥಾನಗಳಲ್ಲಿ ಇವತ್ತೂ ಗಂಧವನ್ನು ಬಳಸ್ತಾರೆ. ಹೀಗೆ ಈ ಪದಾರ್ಥಗಳು ಏನೇನು ಅದರಲ್ಲಿ ಬಳಸಬೇಕು ಅಂತ ಆಗಮಶಾಸ್ತ್ರಗಳಲ್ಲಿ ಈ ದ್ರವ್ಯ ಅರ್ಘ್ಯ, ಪಾದ್ಯ, ಆಚಮನೀಯಕ್ಕೆ ಹೇಳಿದಾರೋ ಆ ಪದಾರ್ಥಗಳು ನಾನು ನಮ್ಮ ಪ್ರಸಿದ್ಧ ವೈದ್ಯರಾದಂತಹ ಡಾಕ್ಟರ್ ಸುರೇಶ್ ಕುಮಾರ್ ಅವರು, ದೊಡ್ಡ ಡಾಕ್ಟ್ರು, ಅವರಿಗೆ ಇದನ್ನೆಲ್ಲ ಕೊಟ್ಟೆ. ಈ ದ್ರವ್ಯಗಳನ್ನೆಲ್ಲ ನೋಡಿ ಅವರು ಹೇಳಿದ್ರು, ಈ ದ್ರವ್ಯಗಳನ್ನು ಬಳಸಿದ ತೀರ್ಥವನ್ನು ನಿತ್ಯವೂ ಕುಡಿದ್ರೆ, ಅದ್ರ ಬಗ್ಗೆ ರಿಸರ್ಚ್, ಎಷ್ಟೊಂದು ರಿಸರ್ಚ್ ಪೇಪರ್ಗಳು ಬಂದಿವೆ ಅದ್ರ ಬಗ್ಗೆ, ಖಂಡಿತವಾಗಿಯೂ ಯಾವ ರೋಗವೂ ಬರೋದಿಲ್ಲ, ಈವನ್ ಕಿಡ್ನಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಹೇಳಿದ್ದು ಪಾರಲೌಕಿಕ ಪ್ರಯೋಜನ ಒಂದು ಕಡೆ, ಲೌಕಿಕ ಪ್ರಯೋಜನ ಇನ್ನೊಂದು ಕಡೆ ಬರ್ತದೆ. ಸೊ ಹಾಗಾಗಿನೇ ಭಗವತ್ ತೀರ್ಥ ಅನ್ನೋದು ಅಷ್ಟು ಮಹಿಮೆಯಿಂದಿದೆ. ಒಂದು ಪಾರಲೌಕಿಕವಾದದ್ದು ದೇವರ ಹೆಸರಲ್ಲಿ, ಇನ್ನೊಂದು ಭೌತಿಕವಾಗಿ ಈ ಲೋಕಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೊಂದೇನು, ಸಾಲಗ್ರಾಮ ಅನ್ನೋದು ಅಮೋನೈಟ್ ಅಂತ. ಅಮೋನೈಟ್ ಅನ್ನೋದು ಒಂದು ವಸ್ತು. ಸೊ ಈಗ ಅಮೋನೈಟನ್ನು ಒಂದು ಖನಿಜ, ಈ ಅಮೋನೈಟ್ ಮೇಲೆ ಬಿದ್ದಂತಹ ನೀರನ್ನು ಕುಡಿಯೋದ್ರಿಂದ ಇವರಿಗೆ ಬೆನ್ನು ಮೂಳೆ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಮೂಳೆಗಳೆಲ್ಲ, ಮೂಳೆಯ ಸವೆತದ ರೋಗಗಳು ಕಡಿಮೆ ಆಗ್ತದೆ ಅನ್ನೋದನ್ನು ಪ್ರಾಚೀನರು ಕಂಡುಕೊಂಡಿದ್ದಾರೆ. ಸೊ ಹಾಗಾಗಿನೇ ಸಾಲಗ್ರಾಮ ತೀರ್ಥವನ್ನು, ಅದೇ ಥರ ಗೋದಾವರಿ ಬಾಣಲಿಂಗದ ತೀರ್ಥವನ್ನು ಬಳಸಬೇಕು ಅನ್ನೋದು ಹಿಂದಿನ ಕಾಲದವ್ರು ಮಾಡಿಟ್ಟಿರುವಂತಹ ಒಂದು ನಿಯಮ. ಸೊ ಇದರಲ್ಲಿ ನಮ್ಮ ಎಲ್ಲ ಆಗಮಶಾಸ್ತ್ರದ ಮೂಲ ವಿಚಾರಗಳನ್ನು ಏನು ವಿಶೇಷ ಅಂತಂದರೆ, ತುಂಬ ಬೇಸಿಕ್ಕಾಗಿ ಯೋಚನೆ ಮಾಡೋದೇನು ಅಂದರೆ, ಪಾರಲೌಕಿಕ ಎಷ್ಟು ಮುಖ್ಯನೋ ಲೌಕಿಕವನ್ನು ಅಷ್ಟೇ ಕ್ಲೀನಾಗಿ ಯೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ತೀರ್ಥ 3 ಬಾರಿ ಕುಡಿಯೋದಕ್ಕೂ ಕೂಡ ಇದು ಇಷ್ಟು ಡೋಸ್, ಇದು ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಡೋಸ್ ಫಾರ್ ದಿ ಬಾಡಿ. ಆಮೇಲೆ ಆ ಡೋಸ್ ಇಷ್ಟೇ, ಇದೇ ಪದಾರ್ಥಗಳಲ್ಲಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ಕೆಲವು ದೇವಸ್ಥಾನಗಳಲ್ಲಿ ಏನಾಗುತ್ತೆ ಇವಾಗ, ಪಾಪ ತುಂಬ ಬಡ ದೇವಸ್ಥಾನಗಳು, ಸಣ್ಣ ದೇವಸ್ಥಾನಗಳು, ಅಲ್ಲಿ ಏನೂ ಇರಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿ ನೀರನ್ನು ತಗೊಂಡು ಬರ್ತಾರೆ, ತುಳಸಿಯನ್ನಾದರೂ ಹಾಕಲೇಬೇಕು ಅಂತ ನಿಯಮ ಇಟ್ಟಿದ್ದಾರೆ, ತುಳಸಿನ ಹಾಕ್ತಾರೆ. ಇನ್ನು ಶೈವ ದೇವಸ್ಥಾನಗಳಲ್ಲಿ 1-2 ಬಿಲ್ಲುಪತ್ರೆಯನ್ನಾದರೂ ಹಾಕ್ತಾರೆ. ಸೊ ಅಲ್ಲಿಗೆ ತುಳಸಿ ಕೂಡ ಮೆಡಿಸಿನಲ್ ಪ್ಲ್ಯಾಂಟು, ತುಳಸಿ ನೀರು ಕುಡಿದ್ರೂ ಒಳ್ಳೆಯದು, ಬಿಲ್ಲುಪತ್ರೆ ನೀರು ಕುಡಿದ್ರೂ ಒಳ್ಳೆಯದು. ಅಟ್ಲೀಸ್ಟ್ ಅದಾದರೂ ತೀರ್ಥ ರೂಪದಲ್ಲಿ ಕುಡಿಲಿ ಅಂತ ಇಟ್ಟಿದ್ದಾರೆ. ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗದೆ ಹೋದ್ರೂ ಅಟ್ಲೀಸ್ಟ್ ತುಳಸಿ ಬಿಲ್ಲುಪತ್ರೆ ಅಂತೂ ಗ್ಯಾರಂಟಿ ಸಿಗುತ್ತೆ. ಸೊ ಹೀಗೆ ನಮ್ಮ ದೇವಸ್ಥಾನಗಳಲ್ಲಿ ಆರೋಗ್ಯ ಮತ್ತು ದೇವರು ಪಾರಲೌಕಿಕ ಎರಡು, ಅಧ್ಯಾತ್ಮ, ಆರೋಗ್ಯ ಅಧ್ಯಾತ್ಮ ಎರಡನ್ನೂ ಇಟ್ಟಿದೆ. ನಮಸ್ಕಾರ ಎಲ್ರಿಗೂ. ಇದೇ ಜನವರಿ 31ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿವೇಕ ದೀಪ್ತಿ ಅನ್ನುವಂಥ ಕಾರ್ಯಕ್ರಮ ನಡೀತಾ ಇದೆ. ದಕ್ಷಿಣಾಮೂರ್ತಿ ಅಷ್ಟಕದ ಸ್ತೋತ್ರ ಮಹಾಸಮರ್ಪಣೆ ಆಗ್ತಾ ಇದೆ.
ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ ಶ್ರೀ ದಕ್ಷಿಣಾಮೂರ್ತಿ ಅಷ್ಟಕದ ತಾತ್ವಿಕ ವಿಚಾರಗಳೇನಿದೆ ಅದನ್ನ ವೈಜ್ಞಾನಿಕ ಪ್ರಯೋಗಗಳ ಮುಖಾಂತರ ಅಂದ್ರೆ ಸೈಂಟಿಫಿಕಲ್ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ ಪ್ರಯೋಗನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ದಕ್ಷಿಣಾಸ್ಯ ದರ್ಶಿನಿ ಅನ್ನೋ ಪ್ರಯೋಗ ಕಾರ್ಯಕ್ರಮ ಜನವರಿ 29ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕುವರೆಗೂ ನಡೆಯುತ್ತೆ. ನೆನ್ಪಿರ್ಲಿ, ಸ್ಥಳ ಬೆಂಗಳೂರಿನ ಅರಮನೆ ಮೈದಾನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈ ವೆಬ್ಸೈಟ್ನ ವಿಸಿಟ್ ಮಾಡಿ.